ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ರೇಷನ್ ಕಾರ್ಡ್ ತಿದ್ದುಪಡಿ ಒಂದು ಹೊಸ ಅಪ್ಡೇಟ್ ಬಂದಿದೆ. ಈ ಒಂದು ವಿಡಿಯೋದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿಯ ಹೊಸ ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮೊಂದು ಕಲಬುರಗಿ ಡಿವಿಷನ್ದು ಅಪ್ಡೇಟ್ ಇದು. ಎಲ್ಲ ಕಲಬುರಗಿ ಡಿವಿಷನ್ಗೆ ಜಿಲ್ಲೆಗಳಿಗೆ ಒಳಪಡ್ತೀರಾ ಅಂಥವರಿಗೆ ಇದು ಅನ್ವಯ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಯ ಪ್ರಕ್ರಿಯೆ ಮತ್ತು ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡನ್ನು ಮಾಡಿದ್ದಾರೆ. ಇದೇ ತಿಂಗಳು 30 ತಾರೀಕು ಲಾಸ್ಟ್ ಡೇಟ್ ಅಂತ ಹೇಳ್ತಾಯಿದ್ರು ತಿದ್ದುಪಡಿ ಮಾಡೋದು ಕಲಬುರಗಿ ಡಿವಿಷನ್ದು. ಇವಾಗ ಅದನ್ನು ಮತ್ತೆ 28 ಫೆಬ್ರವರಿವರೆಗೂ ವಿಸ್ತರಣೆಯನ್ನು ಮಾಡಿದ್ದಾರೆ. ಯಾರೆಲ್ಲ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಸೇರ್ಪಡೆ ಅಂದ್ಕೊಂಡಿದ್ದೀರಾ ಮತ್ತು ಡಿಲೀಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಅಡ್ರೆಸ್ ಚೇಂಜ್ ಮಾಡ್ಬೇಕು ಅಂದ್ಕೊಂಡು ಅಥವಾ ಫೈರ್ ಶಾಪ್ ಅಂಗಡಿ ಒಂದು ವಿಳಾಸವನ್ನು ಚೇಂಜ್ ಮಾಡ್ಬೇಕು ಅಂದ್ಕೊಂತ ಯಾರು ವೇಟ್ ಮಾಡ್ತಾಯಿದ್ರಿ, ಕೊನೆಯ ದಿನಾಂಕ ಕೂಡ ಈಗ ಫೆಬ್ರವರಿ 28ರವರೆಗೂ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಒಂದು ಅವಕಾಶವನ್ನು ನೀವು ಉಪಯೋಗಿಸಬೇಕು. ಮತ್ತು ಇಲ್ಲಿ ಸದಸ್ಯರ ಸೇರ್ಪಡೆ ಮಾಡುವುದು, ಡಿಲೀಟ್ ಮಾಡೋದು, ಫೋಟೋ ಮತ್ತು ಬದಲಾವಣೆ ಮಾಡ್ಕೋಕೆ ಕೂಡ ಅವಕಾಶ ಇದೆ. ಮತ್ತು ಕುಟುಂಬ ಮುಖ್ಯಸ್ಥರ ಫ್ರಂಟ್ ಪೇಜಿಗೆ ಏನಿರುತ್ತಲ್ಲ, ಕುಟುಂಬ ಮುಖ್ಯಸ್ಥರ ಫೋಟೋ ಕೂಡ ಬದಲಾವಣೆ ಮಾಡ್ಕೋಕ್ಕೆ ಅವಕಾಶ ಇದೆ. ಅಂಗಡಿ ಯಾವಾಗಲೂ ಹೇಳಿದೆ ನಿಮಗೆ, ಅಂಗಡಿ ನಂಬರು ಅಥವಾ ಅಂಗಡಿ ಹೆಸರನ್ನು ಬದಲಾವಣೆ ಮಾಡ್ಕೋಬೇಕು, ಅದು ಕೂಡ ಅವಕಾಶ ಇದೆ. ಮತ್ತು ಕುಟುಂಬ ಸದಸ್ಯರ ಡಿಲೀಟ್ ಕೂಡ ನಿಮಗೆ ಅವಕಾಶ ಕೊಟ್ಟಿದ್ದಾರೆ. ಇದು ಕೇವಲ ಕರ್ನಾಟಕ ಒನ್ ಕೇಂದ್ರದಲ್ಲಿ ಮತ್ತು ಗ್ರಾಮ ಒನ್ ಕೇಂದ್ರದಲ್ಲಿ ಮಾತ್ರ ಲಭ್ಯ ಇದೆ. ಬೇರೆ ಕಡೆ ಇದನ್ನು ಮಾಡ್ಕೋಕ್ಕೆ ಆಗೋದಿಲ್ಲ. ಸಮಯ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಇದನ್ನು ಅವಕಾಶವನ್ನು ಕೊಟ್ಟಿದ್ದಾರೆ. ನಿಮ್ಮೊಂದು ಹತ್ತಿರದ ಒಂದು ಗ್ರಾಮವನ್ನು ಕರ್ನಾಟಕ ಒಂದು ಕೇಂದ್ರಕ್ಕೆ ಹೋಗಿ ನೀವು ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಕ್ರಿಯೆಯನ್ನು ಮಾಡ್ಕೋಬೋದು. ನೀವು ಇಲ್ಲಿ ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಲು ಸದ್ಯ ಅವಕಾಶ ಇಲ್ಲ, ಬಂದಾಗ ತಿಳಿಸಲಾಗುವುದು ಅಂತ ಅಪ್ಡೇಟ್ನಲ್ಲಿ ಕೊಟ್ಟಿದ್ದಾರೆ. ಹೊಸ ರೇಷನ್ ಕಾರ್ಡ್ ಸ್ಟಾರ್ಟ್ ಆದಾಗ ನಿಮಗೆ ನಾನು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ, ನೋಡ್ತಾ ಇರಿ. ಯಾಕಂದರೆ ಹೊಸ ಒಂದು ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸುವ ದಿನಾಂಕ ಏನಿದೆಯಲ್ಲ, ಕೇವಲ 1 ರಿಂದ 2, 3 ದಿನ ಮಾತ್ರ ಕೊಡೋದು. ಅದು ನಿಮಗೆ ಲಾಂಗ್ ಟೈಮು 1 ತಿಂಗಳ 2 ತಿಂಗಳ ನಿಮಗೆ ಅವಕಾಶ ಇರೋದಿಲ್ಲ. ಕೇವಲ 1-2-3 ದಿನ ಮಾತ್ರ ಅವರು ಹೊಸ ಅರ್ಜಿಗೆ ಅವಕಾಶ ಕೊಡ್ತಾರೆ. ಅವಾಗ ಮಾತ್ರ ಅದು ಹಾಕೋಕ್ಕೆ ಅವಕಾಶ ಇರುತ್ತೆ. ಇನ್ನು ಕೆಲವು ದಿನ ಏನು ಮಾಡ್ತಾರಪ್ಪ ಅಂದರೆ ಮೆಡಿಕಲ್ ಎಮರ್ಜೆನ್ಸಿಗೋಸ್ಕರ ಕೆಲವೊಂದು ಇ ಶ್ರಮ ಕಾರ್ಡ್ ಇದ್ದವರಿಗೆ, ಇ ಶ್ರಮ ಕಾರ್ಡ್ ಮಾಡಿಕೊಂಡು ಎಲಿಜಿಬಲ್ ಇದ್ದವರಿಗೆ ಅವತ್ತಿಂದ ಅವತ್ತೇ ಅಪ್ರೂವಲ್ ಮಾಡಿ ರೇಷನ್ ಕಾರ್ಡನ್ನು ನಿಮಗೆ ಕೊಡ್ತಾರೆ. ಅಂಥ ಒಂದು ಪ್ರಕ್ರಿಯೆ ಕೂಡ ಸದ್ಯಕ್ಕೆ ಚಾಲ್ತಿಯಲ್ಲಿದೆ. ಮೆಡಿಕಲ್ ಪರ್ಪೋಸ್ ಕೂಡ ಕೊಡ್ತಾರೆ. ಸೊ ನಾರ್ಮಲಾಗಿ ಎಲ್ಲ ಒಂದು ಸಾರ್ವಜನಿಕರಿಗೆ ಅಂದರೆ ಸ್ವಲ್ಪ ಲೇಟ್ ಆಗಿಬಿಡ್ತಾರೆ. ವರ್ಷಕ್ಕೆ 2 ವರ್ಷಕ್ಕೆ ಒಂದು ಸಲ ನಿಮಗೆ ಓಪನ್ ಆಗಿ ರೇಷನ್ ಕಾರ್ಡ್ ಹೊಸ ಅರ್ಜಿ ಹಾಕೋಕ್ಕೆ ಅವಕಾಶ ಕೊಡ್ತಾರೆ. ಸದ್ಯಕ್ಕೆ ಇದಿಷ್ಟು ಈ ಒಂದು ತಿದ್ದುಪಡಿ ಪ್ರಕ್ರಿಯೆ ಲಾಸ್ಟ್ ಡೇಟು ವಿಸ್ತರಣೆ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದ್ರ ರಿಲೇಟೆಡಾಗಿ ಏನಾದರೂ ಕ್ವಶನ್ ಕೇಳೋದಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಫೇಸ್ಬುಕ್ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಮತ್ತು ವಾಟ್ಸಪ್ ಚಾನಲ್ ಇದೆ ನಮ್ಮದು. ವಾಟ್ಸಪ್ ಚಾನಲ್ಗೆ ಹೋಗಿ ನೀವು ಫಾಲೋ ಮಾಡಿಕೊಂಡು ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ನೀವು ಅದನ್ನು ಫಾಲೋ ಮಾಡ್ಕೊತಿದ್ರೆ ನಿಮ್ಮ ಒಂದು ಅಪ್ಡೇಟು ನಿಮಗೆ ಬೇಗ ತಲುಪ್ತೀವಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.